ಬಿಹಾರ ಎಲೆಕ್ಷನ್ನ ರಾಜಕೀಯ ಫಲಿತಾಂಶ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದು ಎಲ್ರಿಗೂ ಗೊತ್ತೇ ಇದೆ. ವೋಟ್ ಚೋರಿ ನಡುವೆ ಗಮನ ಸೆಳೆದದ್ದು ದಿಲ್ಚೋರಿ ಮೈಥಿಲಿ. ಸೆಂಚುರಿಯ ಯಂಗೆಸ್ಟ್ ಎಂಎಲ್ಎ ವಾಂಟ್ ಟು ಶೈನ್ ಅನ್ನೋ ಹಾಗೆ ಇನ್ನೂ 25 ವರ್ಷ ಅದಾಗಲೇ ರಾಜಕೀಯ ಚದುರಂಗದಾಟಕ್ಕೆ ಎಂಟ್ರಿ. ಇನ್ನೊಂದು ವಿಷಯ ಹೈಲೈಟ್ ಆದದ್ದು 2015ರಿಂದ ಬಿಹಾರ ಸಿಎಂ ಆಗಿ ರಾಜಕೀಯವೇ ಜೀವನವಾಗಿಸಿಕೊಂಡ ನಿತೀಶ್ ಕುಮಾರ್ ನಮ್ಮ ನ್ಯಾಷನಲ್ ಆಂಥೆಮ್ ಆಗುವಾಗ ಚಿಕ್ಕ ಮಕ್ಕಳ ಹಾಗೆ ತಾನೂ ರಾಷ್ಟ್ರಗೀತೆ ಹೇಳದೆ ಅಗೌರವ ತೋರಿಸಿದ್ದಲ್ಲದೆ ಪಕ್ಕದಲ್ಲಿದ್ದವರಿಗೂ ಉಪದ್ರ ಮಾಡಿದ ಹಳೆ ವಿಡಿಯೋ ಮತ್ತೆ ಮುನ್ನೆಲೆಗೆ ಬಂದು ಇಂಥವರನ್ನೇ ಮತ್ತೆ ಮತ್ತೆ ಗೆಲ್ಲಿಸಿದಿರಲ್ಲ ಎನ್ನುವ ಕೊಂಕು ಆರೋಪಗಳು. ಅದೇನೇ ಇರಲಿ, ನಾವೀಗ ಪಾಸಿಟಿವ್ ನ್ಯೂಸ್ ಮೈಥಿಲಿ ಕಡೆ ಗಮನ ಕೊಡೋಣ. ರಾಜಕೀಯದಲ್ಲಿ ಇಷ್ಟು ಬೇಗ ಮೇಲ್ ಬರಬೇಕು, ಬೆಳಿಬೇಕು ಅಂದ್ರೆ ಒಂದು ಪೊಲಿಟಿಕಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಬೇಕು, ಅಥವಾ ಒಳ್ಳೆ ಹಣ ಇರಬೇಕು, ಅದನ್ನ ಮತ್ತೆ ಗಳಿಸ್ತೀನಿ ಅನ್ನೋ ಗ್ಯಾರಂಟಿಲಿ ನೀರಿನಂತೆ ಖರ್ಚು ಮಾಡಬೇಕು. ಇನ್ನು ಸೀದಾ ದಾರಿ ಅಂದ್ರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜ ಸೇವೆ ಮಾಡಬೇಕು. ಇಲ್ಲಿ ಇದ್ಯಾವುದೂ ಇಲ್ಲದೆ ಅಭೂತಪೂರ್ವ ಜಯಗಳಿಸಿದ್ದು ಹೇಗೆ? ರಾಜಕೀಯ ಘಟಾನುಘಟಿಗಳು ಹುಬ್ಬೇರುವಂತೆ ಮಾಡಿ ಕೆಲವು ರಾಜಕಾರಣಿಗಳಿಂದಲೇ ಸಾಂಗ್ ಹೇಳೋಳನ್ನ ರಾಜಕೀಯಕ್ಕೆ ಕರೆತಂದ್ರೆ ಇಷ್ಟೇನೆ ಅನ್ನೋ ಟೀಕೆಗೆ ವಿಮರ್ಶೆಗೆ ಒಳಗಾಗಿ ಈಗ ವಿನ್ ಆಗಿ ತೋರಿಸಿದ ಬಿಹಾರದ ಮಧುಬನಿ ಜಿಲ್ಲೆಯ ಬೆನಿಪಟ್ಟಿ ಎಂಬಲ್ಲಿ ಜನಿಸಿದ ಈಕೆಯ ಹಿನ್ನೆಲೆಯನ್ನ ನೋಡೋದಾದ್ರೆ, ತಂದೆ ಹಾಗೂ ಸಂಗೀತ ಶಿಕ್ಷಕರಾದಂತಹ ರಾಮೇಶ್ ಠಾಕೂರ್ ಅವರ ಬಳಿ 4 ವಯಸ್ಸಿನಲ್ಲಿರುವಾಗಲೇ ಸಂಗೀತವನ್ನ ಅಭ್ಯಾಸವನ್ನ ಆರಂಭಿಸ್ತಾರೆ. ತಾಯಿ ಭಾರತಿ ಠಾಕೂರ್. ವಿಶೇಷ ಅಂದ್ರೆ ಪ್ರಾಥಮಿಕ ಶೈಕ್ಷಣಿಕ ಶಿಕ್ಷಣವನ್ನ ಹೋಮ್ ಸ್ಕೂಲಿಂಗ್ ಮೂಲಕ ಪಡೆದು ನಂತರ ಡೆಲ್ಲಿಯಲ್ಲಿ ಬಾಲ್ ಭವನ್ ಇಂಟರ್ನ್ಯಾಷನಲ್ ಸ್ಕೂಲ್ ಸೇರ್ಕೊಳ್ತಾರೆ. ನಂತರ ಅವರು ಡೆಲ್ಲಿ ವಿಶ್ವವಿದ್ಯಾಲಯದಲ್ಲಿ ಬ್ಯಾಚುಲರ್ ಪದವಿಯನ್ನ ಪಡಿತಾರೆ. ಆಗ ಇದ್ದ ಪ್ಲಾನ್ UPSC ಎಕ್ಸಾಮ್ ಬರೆದು IAS ಆಫೀಸರ್ ಆಗುವಂತಹ ಕನಸಿತ್ತು. ಆದ್ರೆ ಮನಸ್ಸ್ಯಾಕೋ ಸಂಗೀತದತ್ತ ಹೆಚ್ಚು ವಾಲಿತು. ಇಂಡಿಯನ್ ಕ್ಲಾಸಿಕಲ್ ಅಥವಾ ಜನಪ್ರಿಯ ಪಾರಂಪರಿಕ ಫೋಕ್ ಸಂಗೀತದಲ್ಲಿ ತರಬೇತಿಯನ್ನ ಪಡಿತಾರೆ. ಜೊತೆಗೆ ಹಾರ್ಮೋನಿಯಂ, ತಬಲಾ, ಪಿಯಾನೋವನ್ನ ಕಲಿತಾರೆ. ಹೀಗೆ ಮುಂದುವರಿತಾ ಸಾರಿಗಮಪ, ಲಿಟಲ್ ಚಾಂಪ್ಸ್, ಇಂಡಿಯನ್ ಐಡಲ್ ಜೂನಿಯರ್ ಹೀಗೆ ಟಿವಿ ಸಂಗೀತ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ನಿರಾಶೆಗಳನ್ನ ಎದುರಿಸ್ತಾರೆ. ನಂತರ ರೈಸಿಂಗ್ ಸ್ಟಾರ್ ಶೋನಲ್ಲಿ 2017ರಲ್ಲಿ ರನ್ನರ್ ಅಪ್ ಆಗಿದ್ರು. ಅಲ್ಲಿಂದ ದಿಶೆಯೇ ಚೇಂಜ್. ಈ ವೇಳೆ ಇಂಟರ್ನೆಟ್ ವೇದಿಕೆಗಳು ಯೂಟ್ಯೂಬ್, ಫೇಸ್ಬುಕ್ನಲ್ಲಿ ಅವರಿಗಾಗಿ ದೊಡ್ಡ ಪ್ಲಾಟ್ಫಾರ್ಮ್ ಮೂಲಕ ಯಶಸ್ಸನ್ನ ಬೆನ್ನೇರ್ತಾರೆ. ಅವರು ತನ್ನ ಧಾರ್ಮಿಕ ಹಾಗೆ ಫೋಕ್ ಪಾರಂಪರಿಕ ಸಂಗೀತವನ್ನ ಲೈವ್ ವಿಡಿಯೋಗಳನ್ನ ಹಂಚಿಕೊಳ್ಳುವ ಮೂಲಕ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಜನಪ್ರಿಯತೆಯನ್ನ ಗಳಿಸ್ತಾರೆ. ಇದೀಗ 5 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಗಳಿದ್ದಾರೆ. ಮೈಥಿಲಿ ಠಾಕೂರ್ ಅವರ ಟರ್ನಿಂಗ್ ಪಾಯಿಂಟ್ ಸಂಗೀತದಿಂದ ರಾಜಕೀಯಕ್ಕೆ ತಿರುಗಿದ್ದು, ಈಕೆ ಇನ್ನು ಕೇವಲ ಗಾಯಕಿಯಲ್ಲ, ತಮ್ಮ ಪರಂಪರೆ ಮತ್ತು ಯುವ ಸಮುದಾಯದ ಪ್ರತಿನಿಧಿಯಾಗಲು ಸಜ್ಜಾಗಿದ್ದಾರೆ. ದೂರದೃಷ್ಟಿ ಇರೋ ಈಕೆ ಹೇಳೋ ಹಾಗೆ, ನಾನು ರಾಜಕೀಯಕ್ಕೆ ಉದ್ಯೋಗ ಅಥವಾ ಅಧಿಕಾರಕ್ಕಾಗಿ ಬರಲಿಲ್ಲ, ರಾಜಕಾರಣ ಮಾಡಲಿಕ್ಕೆ ಬರಲಿಲ್ಲ, ನಾನು ಸಮಾಜ ಸೇವೆ ಮಾಡಲು ಬಂದಿರೋದು. ನಮ್ಮ ಪರಂಪರೆಯ ಸಂರಕ್ಷಣೆ, ಯುವ ಸಮುದಾಯವನ್ನ ಹಾಗೂ ಸಾಧಾರಣ ಸಮುದಾಯಕ್ಕೆ ಸೇವೆ ನನ್ನ ಮೊದಲ ಆದ್ಯತೆ. ಕೆಲವನ್ನ ತೆಗೆದುಹಾಕಬೇಕು, ಕೆಲವನ್ನ ಹೊಸತನ್ನ ತರಬೇಕು ಅನ್ನೋ ಆಕಾಂಕ್ಷೆ ಇದೆ ಅನ್ನುವಂತಹ ಮಾತು. ನನ್ನ ಒಳ್ಳೆಯ ನಿರೀಕ್ಷೆಗಳಿವೆ. ನನ್ನ ಪ್ರಥಮ ಅವಧಿಯಲ್ಲಿ ಮುಖ್ಯವಾಗಿ ಜನತೆಗೆ ಸೇವೆ ನೀಡುವುದು ಮತ್ತೆ ಅಭಿವೃದ್ಧಿ ಕಡೆ ಗಮನ ಹರಿಸೋದು ಅನ್ನೋದು. ರಾಜಕೀಯದಲ್ಲಿಯೂ ಅವರು ತಮ್ಮ ಕಲ್ಪನೆಗಳನ್ನ, ಮನೋಭಾವಗಳನ್ನ ಮತ್ತು ಗುರಿಗಳನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನನಗೆ ಜನರ ವಿಶ್ವಾಸ ಇದೆ, ನಾನು ಈ ಕ್ಷೇತ್ರದ ಮಗಳಂತೆ ಇದ್ದೇನೆ ಹಾಗೂ ನನ್ನ ಜನತೆಗೆ ನಾನು ಏನನ್ನಾದ್ರೂ ಮಾಡುವೆ ಅನ್ನುವಂಥದ್ದು. 2024ರಲ್ಲಿ ಈಕೆ ಕಲ್ಚರಲ್ ಅಂಬಾಸಿಡರ್ ಆಫ್ ದ ಇಯರ್ ಪ್ರಶಸ್ತಿ ಪಡೆದಿದ್ದು ಸಾಂಸ್ಕೃತಿಕವಾಗಿ ಎಲ್ಲರ ಗಮನವನ್ನು ಸೆಳೆತಾಳೆ. ಹಾಗೆ ಬಿಹಾರದ ಖಾದಿ, ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ಗಳ ಬ್ರಾಂಡ್ ಅಂಬಾಸಿಡರ್ ಆಗಿಯೂ ಗಮನ ಸೆಳೆದಿದ್ದಾರೆ. ಎಲೆಕ್ಷನ್ ಆಯೋಗದಿಂದ ಬಿಹಾರದಲ್ಲಿ ಸ್ಟೇಟ್ ಐಕಾನ್ ಆಗಿ ಘೋಷಿಸಲಾಯಿತು. ಇದರಿಂದ ಯುವ ಜನರನ್ನ ಚುನಾವಣಾ ಪ್ರಕ್ರಿಯೆಯಲ್ಲಿ ಸೆಳೆಯಲು ಮೊದಲ ಪ್ರಯತ್ನವಾಗಿ ತಗೊಂಡಂತಾಯಿತು.
ಅಧಿಕೃತವಾಗಿ ರಾಜಕೀಯ ಪ್ರವೇಶ ಮಾಡಿದ್ದು 2025ರಲ್ಲಿ ಮೈಥಿಲಿ ಠಾಕೂರ್ ಭಾರತೀಯ ಜನತಾ ಪಾರ್ಟಿ ಬಿಜೆಪಿಯನ್ನು ಸೇರ್ಪಡೆಗೊಳ್ತಾರೆ. ಇದೀಗ ಅಲಿನಗರ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿ 14 ನವೆಂಬರ್ 2025ರಂದು ಆಯ್ಕೆಗೊಂಡು ಬಿಹಾರದ ಅತ್ಯಂತ ಕಿರಿಯ ಎಂಎಲ್ಎ ಆಗಿದ್ದಾರೆ. ರಾಜಕೀಯ ಅಭಿಯಾನದಲ್ಲಿ ಮೈಥಿಲಿ ಅವರು ಕ್ರಿಯಾಶೀಲತೆ ಕೂಡ ತೋರ್ಪಡಿಸಿದ್ದಾರೆ. ಹೇಗೆಂದ್ರೆ ಅವರ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಸಂಗೀತದೊಂದಿಗೆ ಸಾರ್ವಜನಿಕರೊಂದಿಗೆ ಕನೆಕ್ಟ್ ಆಗ್ತಾರೆ. ಏನೇ ಆದರೂ ಅವರ ದೂರದೃಷ್ಟಿ ನಿಲುವು ಡಬಲ್ ಇಂಜಿನ್ ಸರ್ಕಾರದ ಸಹಕಾರದಿಂದ ಬಿಹಾರದಲ್ಲಿ ಶಿಕ್ಷಣ, ಯುವ ಉದ್ಯೋಗ ಮತ್ತು ಪರಂಪರೆ ಸಂಸ್ಕೃತಿಯನ್ನು ಮುಂದುವರಿಸುವುದರ ಜೊತೆಗೆ ಅಭಿವೃದ್ಧಿಯ ಬದಲಾವಣೆಯನ್ನ ತರುತ್ತಾ ನೋಡೋಣ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.